ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಶಾಲೆಗಳ ವಿಲೀನದ ಸುಳಿವು ನೀಡಿದ ಶಾಸಕರು, ತಾಲೂಕಿಗೆ ಹೆಚ್ಚುವರಿ ಕೆಪಿಎಸ್ಸಿ ಶಾಲೆ ಮಂಜೂರಾಗಿದೆ ಎಂದ ಬೇಳೂರು, ಶ್ರೀನಿವಾಸ್ ಮೇಸ್ತ್ರಿ ಜನ್ಮದಿನ, ಪತ್ರಕರ್ತರ ಭವನಕ್ಕೆ ಹೋಗುವಲ್ಲಿ ನಾಮಫಲಕ ಅನಾವರಣ, ಶ್ರೀನಿವಾಸ್ ಮೇಸ್ತ್ರಿ ಸೇರಿ ರಕ್ತದಾನ ಶಿಬಿರದಲ್ಲಿ 30ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ, ಶಿವಮೊಗ್ಗದಲ್ಲಿ ನವೆಂಬರ್ 30ರಂದು ಬೃಹತ್ ಭಗವದ್ಗೀತೆ ಅಭಿಯಾನ, ಸ್ವರ್ಣವಲ್ಲಿ ಶ್ರೀಗಳಿಂದ ಶೋಕಾರ್ಡ್ ಬಿಡುಗಡೆ, ಶಿವಮೊಗ್ಗ ಅಭಿಯಾನ ದಾಖಲೆಯಾಗುವ ವಿಶ್ವಾಸ ವ್ಯಕ್ತಪಡಿಸಿದ ಸ್ವರ್ಣವಲ್ಲಿ ಶ್ರೀಗಳು, ಅಗತ್ಯ ಸಿದ್ಧತೆ ನಡೆದಿದೆ ಎಂದ ಜಯರಾಮ್, ತ್ಯಾಗೃತಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅಮೃತರಾಜ್, ಉಪಾಧ್ಯಕ್ಷರಾಗಿ ಚಂದ್ರಕಲಾ ಆಯ್ಕೆ. ಈಗ ಸುದ್ದಿಗೆ ವಿವರ. ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಶಾಲೆಗಳನ್ನು ಇನ್ನೊಂದು ಶಾಲೆಯ ಜೊತೆ ವಿಲೀನ ಮಾಡುವ ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಕೋಟೆಕೊಪ್ಪ ಗ್ರಾಮದಲ್ಲಿ ಗುರುವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಹಿರೇಬೆಲಗುಂಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತ, ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಭಾವತಿ, ವೀಣಾ ಜಗದೀಶ್, ಧರ್ಮರಾಜ್, ಗಣಪತಿ ಮಂಡಗಳಲ್ಲಿ, ಹನುಮಂತಪ್ಪ, ಅಶ್ವಿನಿ, ನೇತ್ರಾವತಿ, ಬಸವರಾಜ್, ನಾಗರಾಜ್, ಲಕ್ಷ್ಮಣ್ ಇನ್ನಿತರರು ಹಾಜರಿದ್ದರು. ತಾಲೂಕಲ್ಲಿ ಈಗಾಗಲೇ 3 ಶಾಲೆಗಳು ಕೆಪಿಎಸ್ಸಿ ಶಾಲೆ ಸ್ಯಾಂಕ್ಷನ್ ಆಗಿದೆ. ಸಾಗರ್ತಿ, ಬ್ಯಾಂಗ್ಳೂರು ಮತ್ತು ಸಾಗರ ಸಿಟಿಯಲ್ಲಿ ಆಗಿರೋದ್ರಿಂದ ಇದು ಬಹಳ ಪ್ರಮುಖವಾದಂಥ ಅತ್ಯಂತ ಇಡೀ ಸರ್ಕಾರದ ಒಂದು ಒಳ್ಳೆಯ ಯೋಜನೆ. ಯಾಕಂದರೆ ನಮ್ಮ ಶಿಕ್ಷಕರ ಕೊರತೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮತ್ತು ಶಾಲೆಗಳು ಹಳೇದಾಗಿದ್ದರಿಂದ ಕೆಪಿಎಸ್ಸಿ ಶಾಲೆ 1ರಿಂದ 12ನೇ ತರಗತಿವರೆಗೆ ಯಾವುದೇ ತೊಂದರೆ ಇಲ್ಲದೆ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರದ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಮತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಮಗೆ ಅನಿಸ್ತದೆ ಇದು ಆದರೆ ಎಲ್ಲ ಶಾಲೆಗಳನ್ನು ಎಲ್ಲೆಲ್ಲಿ ಶಾಲೆ ಮಕ್ಕಳು ಕಮ್ಮಿ ಇದ್ದಾರೆ ಅವರೆಲ್ಲರನ್ನೂ ತಗೊಂಡು ಮರ್ಜ್ ಮಾಡಿ ಒಂದೇ ಕಡೆ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಆದೇಶ ಇದೆ. ಮತ್ತು ಬರಲಿಕ್ಕೂ ಸಹ ಅವರಿಗೆ ಬಸ್ಗಳ ವ್ಯವಸ್ಥೆ ಬೇರೆ ಬೇರೆ ಮಾಡಲಿಕ್ಕೆ ಸರ್ಕಾರ ಯೋಜನೆ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಉತ್ತಮ ಶಿಕ್ಷಣ ಕೊಡಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇದವರು ಖುಷಿ ಆಗುತ್ತೆ. ನಾವು ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸ್ತೀವಿ. ಸರ್, ಅಂದರೆ ಹಳ್ಳಿ ಶಾಲೆಗಳನ್ನು ಮುಚ್ಚುತ್ತವೆ ಅನ್ನೋದು, ಹಳ್ಳಿ ಶಾಲೆಗಳು ಮುಚ್ಚುತ್ತವೆ ಅಂತ ಮುಂದೆ ಸರ್, ಹಳ್ಳಿ ಶಾಲೆ ಅಂದರೆ ಎಲ್ಲಿ ಕಮ್ಮಿ ಮಕ್ಕಳಿದ್ದಾರೆ ಎಲ್ಲ ಶಾಲೆಗಳ ಮಕ್ಕಳನ್ನು ತಗೊಳ್ತಾರೆ, ಎಲ್ಲಿ ಕಮ್ಮಿ ಇದ್ದ ಮಕ್ಕಳನ್ನೆಲ್ಲ ತಗೊಳ್ತಾರೆ, ಇಂದು ಕಡೆ ಎಲ್ಲ ನಡೀತಾರೆ. ಆಮೇಲೆ ಓಡಾಡಲಿಕ್ಕೂ ಸಹ ಬಸ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆಗಳು ಕೆಲವೆಲ್ಲ 100 ವರ್ಷ 50 ವರ್ಷ ಆಗಿ ಹಾಳಾಗೋಗಿದೆ. ಕೆಲವು ಕಟ್ಟಡಗಳು ಇಲ್ಲ, ಸುಣ್ಣ ಬಣ್ಣ ಇರ್ತವೆ. ಇವೆಲ್ಲ ನೋಡಿ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿದ್ದಾರೆ. ಜಾಗೃತಿಯಲ್ಲಿ ಆದರೆ ಸುತ್ತಮುತ್ತ ಒಂದಿಷ್ಟು ಶಾಲೆಗಳೆಲ್ಲ ನಾವು ಏನೇ ಕೆಲಸ ಮಾಡಿದರೂ ಅದು ಶಾಶ್ವತವಾಗಿ ಉಳಿಯುತ್ತದೆ. ನಾವು ಕೆಲಸ ಮಾಡಿದಾಗ ವಾರ್ಡ್ ಜನರು ತೋರಿಸುವ ಪ್ರೀತಿ ವಿಶ್ವಾಸ ನಮಗೆ ಕೆಲಸ ಮಾಡಲು ಹೆಚ್ಚಿನ ಶಕ್ತಿ ಕೊಡುತ್ತದೆ ಎಂದು ನಗರಸಭಾ ಮಾಜಿ ಸದಸ್ಯ ಶ್ರೀನಿವಾಸ್ ಮೇಸ್ತ್ರಿ ತಿಳಿಸಿದರು. ತಮ್ಮ ಜನ್ಮದಿನದ ಪ್ರಯುಕ್ತ ಶುಕ್ರವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನ ರಸ್ತೆಯ ನಾಮಫಲಕವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ನಾಗೇಶ್, ಉಪಾಧ್ಯಕ್ಷರಾದ ಲೋಕೇಶ್ ಕುಮಾರ್, ರವಿ ನಾಯ್ಡು, ಕೋಶಾಧ್ಯಕ್ಷ ಎಂಜಿ ರಾಘವನ್, ಗಿರೀಶ್ ರಾಯ್ಕರ್, ಸತ್ಯನಾರಾಯಣ್, ರಫೀಕ್ ಕೊಪ್ಪ, ನಾಗರಾಜ್, ಮಾಸನಂಜುಂಡಸ್ವಾಮಿ, ಶಿವಕುಮಾರ್ ಗೌಡ, ಅರುಣ್ ಕುಮಾರ್ ಜೈನ್, ಕೃಷ್ಣಾ ಶೇಟ್ ಇನ್ನಿತರರು ಹಾಜರಿದ್ದರು. ನಂತರ ಡಿಎಸ್ಎಸ್ ಸಮುದಾಯ ಭವನದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ವಾರ್ಡ್ ವತಿಯಿಂದ ಶ್ರೀನಿವಾಸ್ ಮೇಸ್ತ್ರಿಯವರನ್ನು ಸನ್ಮಾನಿಸಿದರೆ, ಅಭಿಮಾನಿ ಬಳಗದ ವತಿಯಿಂದ ಪೌರ ಕಾರ್ಮಿಕರನ್ನು ಅಭಿನಂದಿಸಲಾಯಿತು. ಹುಟ್ಟುಹಬ್ಬದ ಪ್ರಯುಕ್ತ ನಾವು ತುಂಬ ವರ್ಷಗಳಿಂದ 5 ವರ್ಷ ಈ ಕೌನ್ಸಿಲ್ ಅವಧಿಯಲ್ಲಿ ತುಂಬಾ ಚರ್ಚೆ ಮಾಡಿದೆ. ಯಾಕಂದರೆ ಇಲ್ಲಿ ತುಂಬ ಕಂಪ್ಲೇಂಟ್ ಸ್ಟಾರ್ಟಿಂಗಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ನಾಗರಿಕರ ಸಮಿತಿಯಿಂದ ನನ್ನನ್ನು ಕರೆದು ಕೇಳಿದರು, ನೀವೇನೇನು ಮಾಡ್ತೀರಿ ಅಂತ. ಕೆಲವೊಂದು ಕೆಲಸಗಳನ್ನು ನಾವು ಮಾಡಿದ್ದೀವಿ. ನಾಮಫಲಕ ಹಾಕಿಲ್ಲ ಅನ್ನೋದು ತುಂಬ ಜನರಿಗೆ ಮೊನ್ನೆಯಿಂದ 1 ತಿಂಗಳಿಂದ ನಿಮ್ಮ ಮುಗ್ದೇ ಹೋಯಿತು, ನಾಮಫಲಕ ಹಾಕಿಲ್ಲ ಅಂತ. ನಗರಸಭೆಯಲ್ಲಿ ಕೇಳಿದರೆ ಯಾವುದೇ ರೀತಿ ಗ್ರಾಂಟ್ ಇಲ್ಲ ಅಂತ. ಹಾಗಾಗಿ ಸ್ವತಃ ನಾನೇ ಒಂದು 10 ಬೋರ್ಡ್ಗಳನ್ನು ಮಾಡಿ ಹಾಕೋದಕ್ಕೆ ನಮ್ಮ ಅರುಣ್ ಅವರಿಗೆ ಮತ್ತು ರಾಘು ಯೋಗೇಶ್ ಅವರಿಗೆಲ್ಲ ನಾವು ಹೇಳಿದ್ದೀವಿ, ನಾಗರಿಕ ಸಮಿತಿ ಅಂತಲೇ ಹಾಕಿ ನೀವು, ಬೇಡ ನನ್ನ ಹೆಸರು ಅಂತ. ಅವರು ಮಾಜಿ ಅಂತ ಹೇಳ್ಕೊಂಡು ಶ್ರೀನಿವಾಸ್ ಅಂತ ಹಾಕಿದ್ದಾರೆ. ಆದರೆ ನಾಗಪ್ಪನವರು ನಗರಸಭೆ ಆಡಳಿತ ಮುಗಿದ ಮೇಲೆ ಕೌನ್ಸಿಲರೇ ಅಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಮಾತಾಡಿದ್ದಾರೆ. ಅವರು ನಿಮ್ಮದು ನಗರಸಭೆದು ಮುಗ್ದೋಯ್ತು ಅಂತ ಹೇಳ್ಕೊಂಡು. ಯಾಕಂದರೆ ನಗರಸಭೆ ಇನ್ನೊಂದು ಸಲ ಮತ್ತೊಬ್ಬರು ಬಂದು ಆಯ್ಕೆ ಆಗೋವರೆಗೂ
ಈ 5 ವರ್ಷದಲ್ಲಿ ಈ ವಾರ್ಡಿಗೆ ಏನಾಗಬೇಕು, ನನ್ನ ಅವಧಿ ಮುಗಿದ್ರು ಇನ್ನೊಬ್ಬರು ಬಂದು ಆಯ್ಕೆ ಆಗೋವರೆಗೂ ನಾನು ಈ ವಾರ್ಡಿಗೆ ರಾತ್ರಿ ಹಗಲು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಹೋರಾಟ ಕೂಡ ಇದೆ. ಈಗಾಗಲೇ ರವೀಣ ಹೇಳಿದರು, ಕೆಲವೊಂದು ರಸ್ತೆಗಳನ್ನು ಈಗಾಗಲೇ ಇಂಜಿನಿಯರು ಸಂಬಂಧಪಟ್ಟಂಥ ಏನೀಗ AC ಆಡ್ ಹೇಳ್ತಿರ್ಬೋದು, DC ಅವರು, ಅವರಿಗೂ ಕೂಡ ನಮಗೆ ಈ ಥರ ತುರ್ತಾಗಿರೋದಂಥ ಫೋಟೋ ವೀಡಿಯೋಸ್ ಸಮೇತ ಕೊಟ್ಟು ತುರ್ತಾಗಿ ಕಾಮಗಾರಿ ಆಗಬೇಕಂತ ಈ ನಾಗರಿಕರ ಸಮಿತಿಯಿಂದ ಕೂಡ ಅವರಿಗೆ ನಾವು ಮನವಿಯನ್ನು ಕೊಡ್ತೀವಿ. ಏನೇ ಕೆಲಸ ಆಗೋದಿದ್ರು ನಾನು ಖಂಡಿತವಾಗೂ ಮಾಡ್ತೀನಿ. ಯಾಕಂದರೆ ಕೋವಿಡ್ 2 ವರ್ಷ ಕೋವಿಡ್ ಇದ್ದಿದ್ದಕ್ಕೆ ಆದಷ್ಟು ಕೆಲಸ ಮಾಡೋದಕ್ಕೆ ಆಗಿಲ್ಲ, ಅಡಚಣೆ ಆಯಿತು. ಆ ನಂತರದಲ್ಲಿ ಆದಷ್ಟು ಕೆಲಸ ಮಾಡಿದೆ. ಹಾಲಪ್ಪನವರು ಏನು MLA ಅವರಾಗಿದ್ದರು, ಆ ಸಂದರ್ಭದಲ್ಲಿ MLA ಗ್ರಾಂಟ್ ತಂದು ಸಮೇತ ಸುಮಾರಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೀನಿ. ಇಲ್ಲಿ ಒಂದು 7-8 ಕೋಟಿ ಮೇಲೆ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಹಾಗಾಗಿ ನಮ್ಮದು ಅವಧಿ ಮುಗಿದ್ಕೊಳ್ಳೆ ಮುಗೀತಂತ ನಾನು ಇವತ್ತಿಗೂ ಎಷ್ಟೇ ಫೋನ್ ಈಗಲೂ ಬೆಳಗ್ಗೆಯಿಂದ ಬರ್ತಾಯಿದೆ, ನೀರಿಲ್ಲ, ಸ್ವಚ್ಛತೆ ಇದೆ ಅಂತ. ನಾನು ಯಾರಿಗೂ ಸಮೇತ ನನ್ನ ಅವಧಿ ಮುಗ್ದಿದೆ ಅಂತ ಹೇಳಿಲ್ಲ. ಮತ್ತೊಂದು ಕೌನ್ಸಿಲ್ ಯಾರು ಇಲ್ಲಿ ಮೀಸಲಾತಿ ಚೇಂಜ್ ಆದರೆ ಓಕೆ, ಬೇರೆಯವ್ರು ಬಂದರೆ ಇಲ್ಲ, ಜನರಲ್ ಬಂದರೆ ನಮ್ಮೆಲ್ಲ ನಾಗರಿಕರ ಸಮಿತಿ ಹಾಗೂ ನಮ್ಮ ಪತ್ರಕರ್ತರ ಸಂಘದ ಆಶೀರ್ವಾದ ಮೇರೆಗೆ ಮತ್ತೆ ಇಲ್ಲೇ ಸ್ಪರ್ಧೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಹಾಗಾಗಿ ಕೆಲಸ ನಿರಂತರವಾಗಿ ಏನು ಚುನಾವಣೆ ಬರುತ್ತೆ ಅಲ್ಲಿವರೆಗೂ ನಿರಂತರವಾಗಿ ಈ ಭಾಗದ ಜನರಿಗೆ ರಾತ್ರಿಯಾಗಲೂ ಏನೇ ಆದರೂ ಪಂಚಕ್ಕೆ ನಾನು ರೆಡಿ ಇದ್ದೀನಿ. ಕೆಲಸ ಕೂಡ ಕಾಮಗಾರಿ ಏನು ಪೆಂಡಿಂಗ್ ಇದೆ ರವೀಣ ಹೇಳಿದರೆ ಅದನ್ನು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಭಾರತ ದೇಶದಲ್ಲಿ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥವಾಗಿದೆ. ಆದರೆ ಭಗವದ್ಗೀತೆಯನ್ನು ಒಪ್ಪಿ ಅದನ್ನು ಓದುವ, ಮೈಗೂಡಿಸಿಕೊಳ್ಳುವ ಆಸಕ್ತಿ ಕಾಣುತ್ತಿಲ್ಲ ಎಂದು ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಶ್ವರ ಸರಸ್ವತಿ ಸ್ವಾಮಿಗಳು ತಿಳಿಸಿದರು. ಸಾಗರದ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಭಗವದ್ಗೀತೆ ಅಭಿಯಾನ ಸಮಿತಿ ವತಿಯಿಂದ ನವೆಂಬರ್ 30ರಂದು ಶಿವಮೊಗ್ಗದಲ್ಲಿ ನಡೆಯಲಿರುವ ಭಗವದ್ಗೀತೆ ರಾಜ್ಯಮಟ್ಟದ ಅಭಿಯಾನದ ಶೋಕಾರ್ಡ್ ಬಿಡುಗಡೆ ಮಾಡಿ ಶ್ರೀಗಳು ಆಶೀರ್ವಚನ ನೀಡುತ್ತಿದ್ದರು. ಭಗವದ್ಗೀತೆ ಅಭಿಯಾನ ಸಮಿತಿ ತಾಲೂಕು ಸಂಚಾಲಕ KV ಜಯರಾಮ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಅಶ್ವಿನಿ ಕುಮಾರ್, ಮಾಸನಂಜುಂಡಸ್ವಾಮಿ, ಜ್ಯೋತಿ ಮಣೂರು, ಕೃಷ್ಣಮೂರ್ತಿ ಆಚಾರ್, ಮಾಧವ್ ಆಚಾರ್, ಬದರಿನಾಥ್, ಕಸ್ತೂರಿ, ಸವಿತಾ, ಪ್ರಭಾ ವೆಂಕಟೇಶ್, ಪ್ರಭಾವತಿ, ರೇಷ್ಮಾ ರಘುಪತಿ ಇನ್ನಿತರರು ಹಾಜರಿದ್ದರು. ಒಂದಷ್ಟು ಸತತ ಬೇರೆ ಕಡೆ ದುಡ್ಡಿನ ಕಡೆ ಭೋಗದ ಕಡೆ ಹೋಗಿ ವಿಷಯಗಳ ಕಡೆ ಹೋಗುದು ಅಂದ್ಕೊಂಡು ಅದರಿಂದ ಅಂಥ ಮನುಷ್ಯನ ವರ್ತನೆ ಜೀವನ ಕ್ರಮ ಬೇರೆ. ಅದು ಶ್ರೇಷ್ಠವಾದ ಮೌಲ್ಯವಾದ ಸಮಾಜಕ್ಕೆ ಆಕರ್ಷಣೆ ಆಗ್ತದೆ, ಅಂಥ ವ್ಯಕ್ತಿ ಸಮಾಜದಲ್ಲಿ ಪೂಜೆ ಆಗ್ತಾನೆ. ಹಾಗಾಗಿ ನಿನ್ನ ಬದುಕಿನಲ್ಲಿ ಸ್ವಲ್ಪವಾದರೂ ವಿರೋಧಿ ವೈರಾಗ್ಯದ ದೇಶ ಶ್ರದ್ಧೆ ಬೆಳವಣಿಗೆನೇ ಒಂದು ಎಲ್ಲ ಸಾಧನೆಗೂ ಮೆಟ್ಟಿಲಾಗ್ತದೆ. ಅನೇಕ ಮಹಾತ್ಮರು ಹೇಳ್ತಾರೆ, ಶ್ರದ್ಧೆ ಬೆಳವಣಿಗೆನೇ ಮುಂದಿನ ಎಲ್ಲವೂ. ಅಂದರೆ ಮುಂದಿನ ಎಲ್ಲವೂ ಅಂತಂದರೆ ಭಕ್ತಿಯ ಬೆಳವಣಿಗೆ, ಮನೆಯ ಮಗಳ ಬೆಳವಣಿಗೆ, ಪ್ರತ್ಯಾಹಾರ, ಸಾರ, ಸಮಾಜದಂತರು ಒಂದು ಅಷ್ಟು ಬೆಳವಣಿಗೆಯ ಸೋಪಾನಗಳಿಗೆ ಶಕ್ತಿಯಾದ ಬರೋದು ಗಟ್ಟಿಗಾಲ ಬರೋದು ಶ್ರದ್ಧೆ. ಅದನ್ನು ಗಟ್ಟಿ ಹಿಡ್ಕೋಬೇಕು. ಶ್ರೀಧರಂತಹ ಮಹಾತ್ಮರನ್ನು ನೋಡಿದಾಗ ಅದನ್ನು ಜಾಗೃತವಾಗುತ್ತದೆ. ಶ್ರದ್ಧೆ ಭಾವ ಕರ್ತವ್ಯ ಭಗವಂತ ಹೇಳ್ತಾನೆ, ಶ್ರದ್ಧತಮ ಪುರುಷ. ಶ್ರದ್ಧೆ ತಪ್ಪೊಡೆ ಆಗದೇ ಇದ್ದವರು, ಆ ಸಾಮರ್ಥ್ಯ ಇದ್ದೇ ಇದ್ದವರು, ಅವರು ಅಪ್ರಾಕ್ರಮ ನಿಬಂಧಂತೆ ಭಕ್ತಿ ಸಂಸಾರ ವರ್ತನೆ. ಈ ತೃಪ್ತಿಯುಕ್ತವಾದ ಸಂಸಾರ ಚಕ್ರದಲ್ಲೇ ಅವರು ಹೋಗ್ತಾ ಇರಬೇಕಾದಂತಾಗಿ ಆ ಒಂದು ಭಾವವನ್ನು ಜಾಸ್ತಿ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಇವತ್ತಿನ ವಾತಾವರಣ ಎಷ್ಟು ಸಲ ಅಂತ ಶ್ರದ್ಧೆ ಭಾವ ತಂದ್ಕೊಳ್ಳೋಕೆ ಕಷ್ಟ ಆಗ್ಬೋದು ನಾವು. ಹಾಗಾಗಿ 2 ಸಲ ಹೋಗುವ ಅಂತಂದರೆ ಒಂದು ಮಹಾತ್ಮರ ಶ್ರೀಧರಂತಹ ಮಹಾತ್ಮರ ದರ್ಶನ ಮಾಡೋದು, ಕೆಲವೊಂದು ದಿವ್ಯ ಕ್ಷೇತ್ರಗಳು ಹೋಗಿ ದೇವರ ದರ್ಶನ ಮಾಡೋದು. ದಿವ್ಯ ಕ್ಷೇತ್ರಗಳು ಹೋದಾಗ ಅಲ್ಲಿ ಆ ದೇವತಾ ಸಾನ್ನಿಧ್ಯ ವಿಶೇಷವಾಗಿರೋದ್ರಿಂದ ನಮ್ಮ ಶ್ರದ್ಧೆ ನಾವು ಬಡದೆ ಎಬ್ಬಿಸ್ತದೆ. ಆ ಮೂಲಕವಾದ ನಮ್ಮ ಶ್ರದ್ಧೆ ಮತ್ತೆ ಶುರುವಾಗ್ತದೆ. ಇನ್ನೊಂದು ಭಾವ ಶ್ರೀಧರಂತಹ ಮಹಾತ್ಮ ನೋಡಿದಾಗ ವೈರಾಗ್ಯ. ವೈರಾಗ್ಯ ಎಂಬ ಶಬ್ದ ಕೇಳಿದಾಗ ಅದು ಸನ್ಯಾಸಿಗಳಿಗೆ ಭಾವ ಒಮ್ಮೆಲೆ ಪ್ರಕಟಣೆ ಎಲ್ಲ ಬರ್ತದೆ. ಸನ್ಯಾಸಿಗಳಿಗೆ ಪರಿಪೂರ್ಣ ವೈರಾಗ್ಯ ಬೇಕು, ದೊಡ್ಡ ಸ್ಥಿತಿ. ಆದರೆ ಜನಸಾಮಾನ್ಯರಿಗೂ ಕೂಡ ಒಂದೊಂದು ಭಾಗದ ವೈರಾಗ್ಯ ಅಗತ್ಯ ಇದೆ. ಈ ವೇಳೆ ಹೇಳ್ತಾರೆ, ವೈದ್ಯಕೀಯ ಅರಿತ ಆಶೆ ಪರವಶದ ಏಳ ಸುಖ ವಿರತಿಯೊಡಗರದ ಲೋಕೋದ್ಯೋಗ ಯುಕ್ತಿ ಒದಗಿಸುವ ಜೀವನ ಸತ್ಯವನ್ನೇ ತಿಳಿಯುವ ಮತಿ ಹೊರಗಡೆಯೇ ನಾಟ್ಯ ವರ ಬರ್ತುತ್ತಿಲ್ಲ. ಪರವಶತೆ ನಡೆದ ಆಸೆಗೆ ಸರಳವಾದ ಸುಭಾಷಿತಗಳಿದ್ದಾವೆ.
ಅವೆಲ್ಲ ಅದು ಕೆಳಗಿದ್ದವರಿಗೆ ಮಾತ್ರ ಮೇಲೆ ಚಕ್ರ ಮುಟ್ಟೋದಿಲ್ಲ. ಮೇಲೆಯೂ ಮುಟ್ಟಿ ಕೆಳಗೂ ಮುಟ್ಟತಕ್ಕಂಥ ಸಾಮರ್ಥ್ಯ ಈ ಬರಾಬರ ರಶಿತ್ವ ಭಗವದ್ಗೀತೆ. ಅದನ್ನು ನಾವು ಕಲಿಬೇಕು. ಅದೇ ಒಂದು ಧನ್ಯತೆ. ಭಾರತ ದೇಶದಲ್ಲಿ ಹುಟ್ಟಿ ಹಿಂದೂ ಬಾಗಿ ಅದರಲ್ಲೂ ಭಗವದ್ಗೀತೆ ಕಲಿಯಲ್ಲ ಅಂತ ಒಂದು ದೌರ್ಭಾಗ್ಯ ಮತ್ತೊಂದಿಲ್ಲ. ಇನ್ನೂ ಅನೇಕರಿಗೆ ಆ ದೌರ್ಭಾಗ್ಯ ಇದೆ ನಮ್ಮ ದೇಶದಲ್ಲಿ. ಎಷ್ಟೇ ನಾವು ಭಗವದ್ಗೀತೆ ಕಲಿಸ್ತಾ ಇದ್ದೀವಿ, ಇನ್ನು ಅನೇಕ ಸಂತರು ಮಾಡ್ತಾ ಇದ್ದಾರೆ, ಅನೇಕ ಸಾಮಾಜಿಕ ಸಂಘಟನೆಗಳು ಮಾಡ್ತಾ ಇದ್ದಾರೆ, ವಿಶ್ವಗಳು ಮಾಡ್ತಾ ಇದ್ದಾರೆ ಭಗವದ್ಗೀತೆ ಪ್ರಚಾರ. ಇಷ್ಟು ಮಾಡಿದರೂ ಕೂಡ ಇವತ್ತು ನೆನಪಿಡಿ, ಇಂದಿಗೂ ಭಾರತದಲ್ಲಿ ಭಗವದ್ಗೀತೆ ಎಂಬುದವರಿಗೆ 15 ಸಂಖ್ಯೆ ಜಾಸ್ತಿ ಇದೆ. ಹಿಂದೂಗಳು ಅದನ್ನು ಕೇಳಿ ಮಾಡಬೇಕು ಅಂತ ಒಂದು ಪ್ರಯತ್ನ ಭಗವದ್ಗೀತಾ ಅಭಿಯಾನ. ಅದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಟ್ಕೊಂಡು ಹೆಸರು ಮಾಡ್ತಾ ಇದ್ದೀವಿ. ಹಿಂದಿನ ಎಲ್ಲ ಜಿಲ್ಲೆಗಳ ಅಭಿಯಾನಕ್ಕಿಂತಲೂ ಶಿವಮೊಗ್ಗ ಜಿಲ್ಲೆಯ ಅಭಿಯಾನ ಅತ್ಯಂತ ಮೀರಿತದೆ, ಸಂಶಯ ಇಲ್ಲ. ಯಾಕಂತಂದ್ರೆ ಈ ಚಟುವಟಿಕೆ ರೀತಿ ಹಾಗೆ ನಡೀತಾ ಇದೆ. ಅತ್ಯಂತ ಹೆಚ್ಚಿನ ಭೋಜನಕಾರರು ಶಿವಮೊಗ್ಗದ ಸಿಕ್ಕಿದ್ದಾರೆ. ಪ್ರಯಾಣವನ್ನು ಬೆಳೆಸಿದ್ದೀವಿ. ಇದರಲ್ಲಿ ಮಕ್ಕಳು ಸಾಧಾರಣ ಒಂದು 2,000 ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ. ಅದನ್ನು ಮಾತೆಯರು ಸಾಧಾರಣ 1,000 ಜನ ಬರ್ತಾರೆ ಅನ್ನುವಂಥ ಸಂಕ್ಷಿಪ್ತ ವರದಿಯನ್ನ ನಮಗೆ ಬಂದಿದೆ. ಮತ್ತು ಎಲ್ಲ ಶಾಲೆಗಳನ್ನು ಭೇಟಿ ಕೊಡ್ತಾ ಇದ್ದೀವಿ. ಹಾಗೂ ಪ್ರತಿನಿತ್ಯದ ಅವರ ಒಂದು ಕಾರ್ಯಕ್ರಮವನ್ನು ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಮಿತಿಯವರು ಎಲ್ಲರೂ ತಂಡವಾಗಿ ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದೀವಿ. ಇದಕ್ಕೆಲ್ಲರೂ ಸಂಪೂರ್ಣ ತಮ್ಮ ಆಶೀರ್ವಾದ ಇರೋದ್ರಿಂದ ಈ ದಿನ ಇಲ್ಲಿವರೆಗೆ ಇದು ಮುಂದಿನ ದಿನಗಳವರೆಗೂ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಲಿಕ್ಕೆ ಸಂಪೂರ್ಣ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇದಕ್ಕೆ ಸಂಪೂರ್ಣ ನಮ್ಮ ಆಶೀರ್ವಾದ ಇರಬೇಕು ಅಂತ ನನ್ನ ಮಾತನ್ನು ಮುಗಿಸ್ತೇನೆ. 30ನೇ ತಾರೀಕಿಗೆ ಸಾಗರ ತಾಲೂಕಿನ ತ್ಯಾಗರ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪದಾಧಿಕಾರಿ ಅಮೃತರಾಜ್ ಹಾಗೂ ರೈತ ಸಂಘದ ಇನ್ನೊಬ್ಬ ಮಹಿಳಾ ಸದಸ್ಯೆ ಚಂದ್ರಕಲಾ ಶಿವಕುಮಾರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ದಿನೇಶ್ ಶರವಾಳ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಮಚಂದ್ರಪ್ಪ, ಹನುಮಂತಪ್ಪ, ಜಿನೇಶ್, ದೇವು ಇನ್ನಿತರರು ಹಾಜರಿದ್ದರು. ರೈತ ಸಂಘ ಸಹಕಾರಿ ಸಂಸ್ಥೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಯುವಕರಾದರೂ ಕೂಡ ಕಿರಣ್ ಅವರು ಹಾಗೆ ನಮ್ಮ ಅವರಂತೂ ಬಹಳ ಅನುಭವಗಳಿದ್ದಾರೆ. ಹಾಗೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ತ್ಯಾಗರ್ತಿಯಲ್ಲಿ ಸಹಕಾರ ಸಂಸ್ಥೆ ಒಳ್ಳೆ ಕೆಲಸ ಮಾಡಿದ್ದೀನಿ. ನಾನು ಕೂಡ ಅನೇಕರ ಕೇಳಿದ್ದೀನಿ. ನಮ್ಮ ಇವರು ಕೂಡ ಕಾರ್ಯದರ್ಶಿ ಅವರು ಕೂಡ ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಇದೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರೈತ ಸಂಘಟನೆಯ ಪದಾಧಿಕಾರಿಗಳು ಈ ನಿಮ್ಮ ಸಹಕಾರಿ ಸಂಸ್ಥೆಯ ಅಧಿಕಾರವನ್ನು ಅವರಿಗೆ ಹಸ್ತಾಂತರಿಸಿದರೆ ಅವರು ಯಾವತ್ತೂ ಕೂಡ ರೈತ ಸಂಘಟನೆ ನಿಮ್ಮೆಲ್ಲರೂ ಕೂಡ ಚಿರುಣಿಯಾಗಿರ್ತದೆ ಅಂತ ಹೇಳಿ ನಾನು ಅವರಿಗೆ ಒಂದೇ ಮಾತು, ಕಿವಿ ಮಾತು ಅಂದ್ಕೊಳ್ಳಿ, ಸಲಹೆ ಅಂದ್ಕೊಳ್ಳಿ. ಇಲ್ಲಿವರೆಗೆ ಇಷ್ಟು ಅಚ್ಚುಕಟ್ಟಾಗಿ ಬಂದಿರತಕ್ಕಂಥ ಈ ಸಂಸ್ಥೆ ಮುಂದೆ ಇನ್ನು ಹೆಚ್ಚಿನದಾಗಿ ಬೆಳಿಬೇಕು. ಆ ನಿಟ್ಟಿನಲ್ಲಿ ಅನೇಕರ ಸಲಹೆ ಸಹಕಾರವನ್ನು ಪಡೆದು ಕೆಲಸ ಮಾಡಿ ಮತ್ತೆ ಯಾವುದೇ ರೀತಿಯ ನಿಮ್ಮ ಅವಧಿಯಲ್ಲಿ ಇದಕ್ಕೆ ಚ್ಯುತಿ ಬರದೇ ಇರೋ ಹಾಗೆ, ಇದರ ಹೆಸರು ಹಾಳಾಗದೇ ಇರೋ ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋಗಬೇಕು. ಅದೇ ನೀವು ನಮ್ಮೆಲ್ಲರಿಗೂ ಮತ್ತೆ ಇಡೀ ಈ ಪಂಚಾಯಿತಿ ವ್ಯಾಪ್ತಿಯ 2 ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಕೊಡ್ತಕ್ಕಂಥ ಉತ್ತಮ ಸೇವೆ ಅಂತ ನಾನು ಬಯಸಿದ್ದೇನೆ. ಹಾಗೆ ಎಲ್ಲರ ವಿಶ್ವಾಸವನ್ನ ಪಡೆಯಬೇಕು. ಯಾವುದೇ ರೀತಿಯ ಗುಂಪುಗಾರಿಕೆ ಮಾಡದೆ ಇದನ್ನು ಮುನ್ನಡೆಸ್ಕೊಂಡು ಅವಕಾಶಗಳು ನೀವು ಮುಗಿಸ್ಕೊಂಡು ಬರ್ತಾರೆ. ಎಲ್ಲ ಡೈರೆಕ್ಟರ್ಸ್ನು ಕೂಡ ಗೌರವಿಸಿ ನೀವು ಈ ಆಡಳಿತವನ್ನು ಮುಂದಿನ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ. ಹಾಗೆ ಮತ್ತೊಮ್ಮೆ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸಿ ನಿಮ್ಮ ಸಹಕಾರವನ್ನು ನಾವು ಮರೆಯೋದಿಲ್ಲ ಅಂತ ಹೇಳ್ತಾ ಈ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.